ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶೋ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಶೋ ಮಾಡೋಣ. ಸ್ನೇಹಿತರೆ ಬನ್ನಿ. ಪವಿತ್ರ ಅಂತೇಳಿ ಇವತ್ತು ಸ್ವಂತ ಊರು ಬಂದ್ಬಿಟ್ಟು ತರೀಕೆರೆ. ಇವರಿಗೆ 53 ವರ್ಷ ವಯಸ್ಸಾಗಿದೆ. ಸಾಮಾನು ಬಂದ್ಬಿಟ್ಟು ಇವ್ರದ್ದು ಸಂಪಿಗೆ ಥರ ಪೂರ್ತಿಯಾಗಿ ಹರಳಿದೆ. ಜೀವನ ಏನಪ್ಪ ಅಂತಂದರೆ ಸಪ್ಪೆ ಆಗಿದೆ. ಖುಷಿ ಅನ್ನೋದೇ ಇಲ್ಲ ಇವ್ರ ಜೀವನದಲ್ಲಿ. ತೋಟ ಬಂದ್ಬಿಟ್ಟು ತೋಟದ ಸುತ್ತ ಕಾಂಪೌಂಡ್ ಇದೆ, ಹಾಗೆ ಜರ್ಮನ್ ಶೆಫರ್ಡ್ ಅಂತ ಒಂದು ನಾಯಿ ಸಹ ಇದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಸಮಾಚಾರ ಬಂದು ತೋಟ ಮಾರಾಟ ಆಗಬೇಕು, ಹಾಗೆ ದಿಂಗುವ ಚಪ್ಪಲ ಇರುವ ವರನು ಕೂಡ ಬೇಕು ಅಂತ ಇಲ್ಲಿ ಅವರು ಆಸೆನ ಪಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಇನ್ನು ಕೆಲಸ ಬಂದ್ಬಿಟ್ಟು ಇವರು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಒಂದು ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ನೀರಾವರಿ ತೋಟ ಇದೆ ಸ್ನೇಹಿತರೆ, ಅದನ್ನು ಮಾರಾಟ ಮಾಡುವ ಒಂದು ಉದ್ದೇಶದಿಂದಾಗಿ ಅಷ್ಟೇ. ಇನ್ನು ಮೊದಲನೇ ಸಂಬಂಧದಲ್ಲಿ ಬಿರುಕು ಹೇಗೆ ಬಿಟ್ಕೋತು ಅಂತ ಇಲ್ಲಿ ಅವರು ಆ ಒಂದು ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಮೊದಲನೇ ಸಂಬಂಧವು ಇಷ್ಟಪಟ್ಟು ನಡೆದಿದ್ದಲ್ಲ, ಅಮ್ಮನ ಮನೆ ಕಡೆಯವರ ದೂರದ ಸಂಬಂಧ ಅದು. ಹಾಗೆ ಇಬ್ಬರು ಒಪ್ಪಂದ ಇರಲಿಲ್ಲ, ಆದ್ರೂ ಗುರು ಹಿರಿಯರ ಇಷ್ಟದಂತೆ ನೆರವೇರಿತು, ಹಾಗೆ ಅಷ್ಟೇ ಬೇಗ ಹಾಳಾಯಿತು ಕೂಡ. ಇನ್ನು ಎರಡನೇ ಸಂಬಂಧ ಇಷ್ಟಪಟ್ಟು ತೆವಲು ಪೂರ್ತಿ ತೀರವರೆಗೂ ಇದ್ದು ನಂತರ ದೂರವಾಗಿತ್ತು. ಅದಕ್ಕೆ ಕಾರಣ ನೂರಾರಿದ್ದಾವೆ, ಅದೆಲ್ಲ ಬೇಡ, ಅದೆಲ್ಲ ಹಂಚ್ಕೊಳ್ಳೋದಕ್ಕೆ ಇವರಿಗೆ ಇಷ್ಟ ಇಲ್ವಂತೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಜಾಸ್ತಿ ಮಾಹಿತಿನ ಕೊಟ್ಟಿರಲಿಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಜೀವನ ನಡೆಸೋಕ್ಕೆ ಕೆಲಸ ಇದೆ, ಅಷ್ಟು ಸಾಕು, ಬೇಕಾದಷ್ಟು ನನಗೆ ಕೆಲಸದಲ್ಲಿ ದುಡಿತೀನಿ ಅಂತ ಒಂದು ಛಲ ಹಾಗೂ ತಾಕತ್ತು ಇವರಿಗೆ ಇದೆಯಂತೆ ಸ್ನೇಹಿತರೆ. ಇನ್ನು ತೋಟದ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ತೋಟದಲ್ಲಿ ಬೆಳೆಯುವ ಪ್ರಮುಖ ಬೆಳೆ ಯಾವುದು ಅಂದರೆ ಬಾಳೆ ಗಿಡ. 5 ಎಕರೆಗೆ ಹಾಕಿದ್ದೀವಿ, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ತುಂಬ ಶ್ರಮ ಪಟ್ಟಿದ್ದಾರೆ ಸ್ನೇಹಿತರೆ ತೋಟದ ಬಗ್ಗೆ ಇವರು, ಕನಸನ್ನು ಕಟ್ಕೊಂಡು ಹಾಗೆ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ. ಒಂದು ಗಿಡನೂ ಸಹ ಕೊಳೆತು ಹೋಗಿಲ್ಲ, ನೀರು ಟೈಮಿಗೆ ಕರೆಕ್ಟಾಗಿ ಬಿಟ್ಟು ನೋಡಿಕೊಳ್ಳಲಾಗಿದೆ. ಮನೆಯ ಕೆಲಸದವರು ನೋಡಿಕೊಳ್ತಾರೆ, ಅವರಿಗೆ ಪ್ರತಿ ತಿಂಗಳು ಸಂಬಳ ಕೊಟ್ಟರೆ ಎಲ್ಲ ಕೆಲಸನೂ ಸರಿಯಾಗಿ ಮಾಡಿಕೊಂಡು ಇರ್ತಾರೆ. ಚಿಂತೆ ಇಲ್ಲ ಅದ್ರ ಬಗ್ಗೆ. ತೋಟದ ಬಗ್ಗೆ ಏನು ಅಷ್ಟೊಂದಾಗಿ ಇವರು ಈಗ ತಲೆ ಕೆಡಿಸ್ಕೊತಾ ಇಲ್ಲ ಮುಂಚೆ ಥರ ಅಂತ ಇಲ್ಲಿ ತಿಳಿಸಲಾಗಿದೆ. ಇನ್ನು ಬಾಳೆ ಗಿಡವನ್ನು ಪ್ರಾರಂಭ ಮಾಡಿ 13 ವರ್ಷ ಆಗಿದೆ ಸ್ನೇಹಿತರೆ. 13 ವರ್ಷದಿಂದ ಬಾಳೆ ಗಿಡನ ಹಾಕ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬರ್ತವೆ ವರ್ಷನೂ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಾಳೆ ಗಿಡಗಳು ಬರ್ತವೆ, ಒಂದು ಸಂತೋಷ ಇದೆ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಾಳೆ ಗಿಡ. ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ. ಬಾಯ್.